ಇಂದು ಮಧ್ಯಾಹ್ನ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ಕೂಡ ಇದೆ. ತರುಣ್ ಚುಗ್ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರು ಸಂಘಟನಾತ್ಮಕ ಸಿದ್ಧತೆಗೆ ಸೀಮಿತವಾಗಿರುತ್ತೆ ಈ ಕೋರ್ ಕಮಿಟಿಯ ಸಭೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನಾಯಕರುಗಳು ಸ್ಪಷ್ಟಪಡಿಸಿದ್ದಾರೆ. ಆಂತರಿಕ ವಿಷಯಗಳ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಗಬಹುದು, ಆದರೆ ಆ ಸಾಧ್ಯತೆಗಳು ತೀರಾ ಕಮ್ಮಿ ಅಂತಾನೆ ಹೇಳಲಾಗ್ತಾ ಇದೆ. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ಈ ಕೋರ್ ಕಮಿಟಿಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಟ್ನಲ್ಲಿ ಈಗ ಬಿಜೆಪಿಯಲ್ಲಿ ನಡ್ತಾ ಇರುವಂತಹ ಈ ಒಂದಷ್ಟು ಬೆಳವಣಿಗೆಗಳು, ಒಂದು ಟೀಮ್ ಈಗಾಗಲೇ ದೆಹಲಿಯಲ್ಲಿದೆ, ಇನ್ನೊಂದು ಟೀಮ್ ಇಲ್ಲಿ ಬೆಂಗಳೂರಿನಲ್ಲಿ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ, ಜೊತೆಗೆ ಕಿರಣ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಬೆಂಗಳೂರಿನಿಂದ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಕಿರಣ್, ಇವತ್ತು ಇರುವಂತಹ ಕೋರ್ ಕಮಿಟಿ ಸಭೆ ಜೊತೆಗೆ ಈ ಸದಸ್ಯತ್ವ ಅಭಿಯಾನಕ್ಕೋಸ್ಕರ ಬಂದಿರುವಂತಹ ತರುಣ್ ಚುಗ್ ಅವರು, ಈಗಾಗಲೇ BY ವಿಜೇಂದ್ರ ಅವರು ಕೂಡ ಕ್ಲಿಯರ್ ಮಾಡಿರೋ ಹಾಗೆ ತರುಣ್ ಚುಗ್ ಅವರು ಬಂದಿರುವಂಥದ್ದು ಬರೀ ಸದಸ್ಯತ್ವ ಅಭಿಯಾನದ ಬಗ್ಗೆ, ಈ ವಿಚಾರವಾಗಿ ಪಕ್ಷದ ಆಂತರಿಕ ವಿಚಾರ ಚರ್ಚೆ ಆಗಲ್ಲ ಅಂತೇಳಿ. ಬಟ್ ಕೋರ್ ಕಮಿಟಿ ಸಭೆಯಲ್ಲಿ ಏನಾದರೂ ಬರ್ಬೋದಾ ಈ ವಿಚಾರ? ಯತ್ನಾಳ್ ಅವರ ವಿಚಾರ ಪ್ರಸ್ತಾಪ ಆಗಬಹುದಾ ಅಥವಾ ಸಾಧ್ಯತೆಗಳು ತೀರಾ ಕಮ್ಮಿ ಇದೆಯಾ? ಏನ್ ಮಾಹಿತಿ ಇದೆ ಕಿರಣ್? ರೆಹಮಾನ್, ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪವಾಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇವತ್ತು ಬೆಳಗ್ಗೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದ್ರೆ ಇವತ್ತು ಸಭೆಯನ್ನು ತೆಗೆದುಕೊಳ್ತಾ ಇರುವಂತಹ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರು ಬಂದಿರುವಂತದ್ದು ಕೇವಲ ಪಕ್ಷದ ಸಂಘಟನೆ ವಿಚಾರವಾಗಿ ಮಾತ್ರ, ಸಂಘಟನಾತ್ಮಕ ಸಭೆಗಳನ್ನು ತೆಗೆದುಕೊಳ್ಳುವಂತಹ ಉದ್ದೇಶದಿಂದ ಅವರು ಬಂದಿದ್ದಾರೆ. ಎರಡು ರಾಜ್ಯಗಳ ಅಂದ್ರೆ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ 2 ದಿನಗಳ ಪ್ರವಾಸವನ್ನು ಕೈಗೊಂಡಿರುವಂತಹ ತರುಣ್ ಚುಗ್ ಇವತ್ತು ಬೆಂಗಳೂರಿಗೆ ಆಗಮಿಸಿ ರಾಜ್ಯದ ಬಿಜೆಪಿ ಘಟಕದಲ್ಲಿರುವಂತಹ ಸದಸ್ಯತ್ವ ಅಭಿಯಾನದ ಪ್ರಗತಿ ಪರಿಶೀಲನೆಯನ್ನ ಒಂದು ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ವಿವಿಧ ರೀತಿಯಂತ 3 ಸಭೆಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರುಗಳ ಸಭೆ ಮತ್ತು MLC MLAಗಳ ಸಭೆ ಮತ್ತು ಕೋರ್ ಕಮಿಟಿ ಸಭೆಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸದಸ್ಯತ್ವ ಅಭಿಯಾನಕ್ಕೆ ಸಂಬಂಧಪಟ್ಟಂತಹ ಪ್ರಗತಿ ಏನಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಅವರು ಚರ್ಚೆಯನ್ನ ನಡೆಸ್ತಾರೆ. ಯಾಕೆಂದ್ರೆ ಇವತ್ತಿನ ಸಭೆಯಲ್ಲಿ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆಗಳು 100% 100% ಕಡಿಮೆ ಇದೆ. ಯಾಕೆಂದ್ರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿಲ್ಲ. ಅವರು 7ನೇ ತಾರೀಕಿನಂದು ಬೆಂಗಳೂರಿಗೆ ಆಗಮಿಸ್ತಾರೆ ಮತ್ತು ಅವರ ನೇತೃತ್ವದಲ್ಲಿ 7ನೇ ತಾರೀಕಿನಂದು ಕೋರ್ ಕಮಿಟಿ ಸಭೆ ಮತ್ತೊಂದು ಬಾರಿ ನಡೆಯುತ್ತೆ. ಆ ಸಭೆಯಲ್ಲಿ ಪಕ್ಷದ ಆಂತರಿಕ ವಿಚಾರ ಮತ್ತು ಶಾಸಕ ಯತ್ನಾಳ್ ಅವರ ವಿರುದ್ಧ ಕೇಳಿಬರ್ತಿರುವಂತಹ ಆರೋಪಗಳು ಮತ್ತು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕನ್ನುವಂತಹ ಒತ್ತಾಯ ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ಅವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಕೇವಲ ಸದಸ್ಯತ್ವ ಅಭಿಯಾನ ಮತ್ತು ಸಂಘಟನಾತ್ಮಕ ವಿಚಾರಗಳ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇರುವಂತಹ ಕಾರಣಕ್ಕಾಗಿ ಪಕ್ಷದ ಆಂತರಿಕ ವಿಚಾರ ಇವತ್ತು ಚರ್ಚೆಯಾಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಕೊನೆ ಕ್ಷಣದಲ್ಲಿ ಯಾರಾದರೂ ಕೋರ್ ಕಮಿಟಿ ಸದಸ್ಯರು ಪ್ರಸ್ತಾಪವನ್ನ ಮಾಡಿದ್ರೆ ಏನಾದರೂ ಪ್ರಸ್ತಾಪದ ರೀತಿಯಲ್ಲಿ ಅದೇನಾದ್ರೂ ಬಂದು ಹೋಗಬಹುದೇ ಹೊರತು ಅದರ ನಿರ್ದಿಷ್ಟವಾಗಿ ಪಕ್ಷದ ಆಂತರಿಕ ವಿಚಾರ ಮತ್ತು ಯತ್ನಾಳ್ ವಿಚಾರ ಚರ್ಚೆ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕಂದ್ರೆ ಇವತ್ತಿನ ಸಭೆಗೆ ಸಿದ್ಧಪಡಿಸಿಕೊಂಡಿರುವಂತಹ ಅಜೆಂಡಾ ಪ್ರಕಾರ ಇರುವಂತದ್ದು ಸದಸ್ಯತ್ವ ಅಭಿಯಾನ ಮತ್ತು ಸಂಘಟನಾತ್ಮಕ ಚಟುವಟಿಕೆಗಳು ಮಾತ್ರ. ಕಿರಣ್ ಮಾತಾಡ್ತಾನೆ. ಈಗ ನವದೆಹಲಿ ಪ್ರತಿನಿಧಿ ಹರೀಶ್ ಅವರನ್ನ ಮಾತಾಡ್ಸೋಣ. ಹರೀಶ್, ಇನ್ನೊಂದು ಟೀಮ್ ಈಗಾಗಲೇ ಸ್ಪಷ್ಟವಾಗಿ ವಿಜಯೇಂದ್ರ ಟೀಮ್ನ ಸೆಡ್ಡು ಹೊಡೆದು ದೆಹಲಿಯಲ್ಲಿ ಕೂತಿದೆ. ಸೊ ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇವೆ ಸದ್ಯಕ್ಕೆ ಯತ್ನಾಳ್ ಪಾಳಯದಲ್ಲಿ ಯಾರೆಲ್ಲ ಇದ್ದಾರೆ ಈಗ? ಸೊ ಹಾಗೆ ಜಗದಾಂಬಿಕಾ ಪಾಲ್ ಅವರನ್ನ ಎಷ್ಟೊತ್ತಿಗೆ ಭೇಟಿ ಮಾಡ್ತಾರೆ? ಏನ್ ಪ್ಲಾನಿಂಗ್ ನಡೀತಾ ಇದೆ ಈಗ ಯತ್ನಾಳ್ ಟೀಮ್ನಿಂದ ಓವರ್ ಆಲ್ ಆಗಿ? ಹರೀಶ್ ರೆಹಮಾನ್, ವಕ್ಫ್ ಅನ್ನುವಂತಹ ವಿಚಾರ ಯತ್ನಾಳ್ ಟೀಮ್ಗೆ ಒಂದು ನೆಪ ಅಷ್ಟೇ ಅನ್ನುವಂಥ ನಿಟ್ಟಿನಲ್ಲಿ ಕಾಣ್ತಾ ಇದೆ. ಅದರ ಸಂಪೂರ್ಣ ಹೋರಾಟ ಇರತಕ್ಕಂಥದ್ದು, ಯತ್ನಾಳ್ ಬಣದ ಸಂಪೂರ್ಣ ಹೋರಾಟ ಇರತಕ್ಕಂಥದ್ದು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ವಿರುದ್ಧ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಮತ್ತು ದೆಹಲಿಗೆ ಬಂದಾಗ ಅವರು ಮಾತುಕತೆ ಆಗಿರ್ಬೋದು, ಅವರ ಮೀಟಿಂಗ್ಗಳಾಗಿರ್ಬೋದು, ಎಲ್ಲವೂ ಕೂಡ ವಿಜೇಂದ್ರ ಅವರ ವಿರುದ್ಧವಾದ ಕೇಂದ್ರೀಕೃತವಾಗಿ ಅವರು ಚರ್ಚೆಗಳನ್ನ ಮಾಡ್ತಾ ಇರೋದು, ಸಭೆಯನ್ನು ಮಾಡ್ತಾ ಇರೋದು, ಅದಕ್ಕೆ ಬೇಕಾದ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಈಗ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಡಲಾಗಿದೆ. ಮುಂದೆ ಏನಾಗಬಹುದು ಅನ್ನುವಂತಹ ಚರ್ಚೆಯನ್ನು ಈ ಯತ್ನಾಳ್ ಬಣದ ನಾಯಕರುಗಳು ಮಾಡ್ತಾ ಇರುವಂಥದ್ದು. ಈಗ ದೆಹಲಿಯ ಕರ್ನಾಟಕ ಭವನದಲ್ಲಿ ಕೂತು ಮಾತಾಡ್ತಿದ್ದಾರೆ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಅದರ ಜೊತೆಗೆ ಇನ್ನುಳಿದಂತಹ ನಾಯಕರು ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ನಮ್ಮ ನಡೆ ಹೇಗಿರಬೇಕು, ರಾಜಕೀಯ ತಂತ್ರಗಾರಿಕೆ ಹೇಗಿರಬೇಕು, ಮತ್ತು ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ನಾವು ಏನು ವರದಿಯನ್ನು ಮುಂದೆ ಇಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ. ಈಗ ವಿಜೇಂದ್ರ ಬಣದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ವಿಜೇಂದ್ರ ಅವರು ಮಾಡಿರ್ತಕ್ಕಂತಹ ತಪ್ಪುಗಳೇನು,
ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿ ಆಗಿರುವಂತಹ ಲೋಪಗಳೇನು ಎಲ್ಲವನ್ನು ಕೂಡ ವರಿಷ್ಠರ ಮುಂದೆ ಇಡಬೇಕಾಗುತ್ತೆ. ಆ ಒಂದು ಎಲ್ಲ ಕ್ರೋಢೀಕರಿಸುವಂತಹ ಮಾಹಿತಿಯನ್ನು ಕ್ರೋಢೀಕರಿಸುವಂತಹದ್ದು ಮತ್ತೆ ದಾಖಲೆಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನ ಈಗ ಯತ್ನಾಳ್ ಬಣವರು ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಹೈಕಮಾಂಡ್ ಮುಂದೆ ಇಡ್ಲಿಕ್ಕೆ ಕೂಡ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಗದಾಂಬಿಕೆ ಪಾಲ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಪ್ರಯತ್ನಗಳು ನಡೆದಿದೆ. ಆದ್ರೆ ಅದು ಸೀರಿಯಸ್ ಆಗಿಲ್ಲ. ಆದ್ರೆ ಸೀರಿಯಸ್ ಆಗಿ ಇರ್ತಕ್ಕಂಥದ್ದು ಇದೇ ವಿಚಾರ. ಸಾಧ್ಯ ಆದ್ರೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾರೆ. ಯಾಕೆ ನಮಗೆ ಅಸಮಾಧಾನ ಇದೆ, ಏನ್ ಸಮಸ್ಯೆ ಇದೆ, ನಾಯಕತ್ವದಲ್ಲಿ ನಮಗೆ ಆಗಿರ್ತಕ್ಕಂಥ ತೊಂದರೆ ಏನು, ಎಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಬಿಚ್ಚಿಡ್ಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೊಂದು ಈಗ ಟೀಮ್ ಆಗಿ ಆಗ ಯತ್ನಾಳ್ ಒಬ್ಬರೇ ಮಾತಾಡ್ತಿದ್ರು, ಈಗ ಅದಕ್ಕೊಂದು ಟೀಮ್ ಆಗಿದೆ, ಒಂದು ಶಕ್ತಿ ಬಂದಿದೆ. ಶಕ್ತಿ ಬಂದಿರೋದ್ರಿಂದ ಹೈಕಮಾಂಡ್ ಮುಂದೆ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಸಹಕಾರಿಯಾಗುತ್ತೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್ ಮತ್ತು ಕಿರಣ್. ಸೊ ಒಟ್ನಲ್ಲಿ ಎರಡು ಬೆಳವಣಿಗೆಗಳು, ಒಂದು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಚಟುವಟಿಕೆಗಳು, ಬಿಜೆಪಿ ಕಚೇರಿಯಲ್ಲಿ ಈಗಾಗಲೇ BY ವಿಜೇಂದ್ರ, ಸಿಟಿ ರವಿ ಹಾಗೆ ತರುಣ್ ಚುಗೋರು ಕೂಡ ಬಂದಿರುವಂಥದ್ದು, ಇದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇರುವಂಥ ಒಂದು ಬೆಳವಣಿಗೆ. ಸೊ ಇಲ್ಲಿ ಏನಿದ್ರು ಕೂಡ ಸದಸ್ಯತ್ವ ಅಭಿಯಾನದ ಬಗ್ಗೆ, ಸೊ ಈ ಎಲ್ಲ ವಿಚಾರದ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಕೋರ್ ಕಮಿಟಿ ಸಭೆ ಇದ್ರೂ ಕೂಡ ಅದರಲ್ಲಿ ಯತ್ನಾಳ್ ವಿಚಾರ ಆಗಲಿ ಅಥವಾ ಪಕ್ಷದ ಆಂತರಿಕ ವಿಚಾರಗಳಾಗಲಿ ಚರ್ಚೆಗೆ ಬರುವಂಥ ಸಾಧ್ಯತೆಗಳು ತೀರಾ ಕಮ್ಮಿ. ಆದರೆ ಇನ್ನೊಂದು ಕಡೆ ದೆಹಲಿಯಲ್ಲಿ ನಾವು ನೋಡ್ತಾ ಇದ್ರೆ, ದೆಹಲಿಯಲ್ಲಿ ಕ್ಲಿಯರ್ ಕಟ್ ಆಗಿ ಯತ್ನಾಳ್ ಮತ್ತು ಟೀಮ್ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಹೋದರೆ, ವಕ್ಫ್ ಅನ್ನುವಂಥದ್ದು ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಾ ಇದ್ರು, ವಕ್ಫ್ ಅನ್ನುವಂಥದ್ದು ಒಂದು ನೆಪ ಮಾತ್ರ. ಸೊ ಅದನ್ನು ಇಟ್ಕೊಂಡು ಇವರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇದು ಮೇನ್ ಟಾರ್ಗೆಟ್ ಇರುವಂಥದ್ದೇ BY ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಸ್ಪಷ್ಟವಾಗಿದೆ. ಸೊ ಅದೇ ವಿಚಾರವಾಗಿ ಎಲ್ಲ ಯಾವ ರೀತಿ ಕಾರ್ಯತಂತ್ರವನ್ನು ಹೆಣಿಬೇಕು, ಏನೇನು ತಂತ್ರಗಳನ್ನು ಹೆಣಿಬೇಕು ಅನ್ನುವಂಥದ್ದು ಯತ್ನಾಳ್ ಟೀಮಿಂದ ಆಗ್ತಾ ಇದೆ.